ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ ನಾವಿಬ್ರು ಯಾಕೆ ಈ ತರ ಕೂತಿದೀವಿ ಅಂದ್ರೆ, ನಾವಿಬ್ರು ಹೆಂಗ್ ಪರಿಚಯ ಅಂತೇಳಿ ಹಿಂದಿನ ಲಾಗ್ದಾಗ ಹೇಳಿದ್ವಿ. ಒಂದು ವಿಡಿಯೋದಾಗ, ಭಾಳ ಹಿಂದಿನ ಲಾಗ್ನಾಗ ನಾವು ನೆಕ್ಸ್ಟ್ ಒಂದಿನ ಹೇಳ್ತೀವಿ ಇಬ್ರು ಇಷ್ಟು ಕ್ಲೋಸ್ ಯಾಕದ ಅಂತ ಹೇಳಿ. ನಿಮ್ಗೂ ಅನ್ಸಿರ್ಬೋದು ಇವ್ರ ಹೆಂಗ್ ಸಡನ್ಲಿ ಸದ ಅವ್ರ ಅಣ್ಣ ಮ್ಯಾರೇಜ್ ಆಗ ಎಷ್ಟು ಕ್ಲೋಸ್ ಆದ್ರು, ಸಡನ್ಲಿ ಈ ತರ ಹೆಂಗ್ ಇರ್ಬೋದು ಅಂತ ಅನಿಸ್ತಿರ್ಬಹುದು. ಆದ್ರೆ ನಮ್ಮ ಅಣ್ಣನ್ ಮದ್ವಿಕಿನ ಮುಂಚೆನೆ ಇವ್ರು ನನಗ್ ಪರಿಚಯ ಇದ್ರು. ಬಹಳಷ್ಟು ಜನ ಅನ್ಕೊಂಡಿದ್ರಿ ಒಮ್ಮೆ ಇಷ್ಟು ಸಡನ್ಲಿ ಕಾವ್ಯ ಅವ್ರು ಹೆಂಗ್ ಕ್ಲೋಸ್ ಆದ್ರು ಅಂತೇಳಿ. ಬಟ್ ಹಂಗೇನಿಲ್ಲ. ನಮ್ ಕಾವ್ಯ ಅವರು ನಮ್ ಕ್ರೇಜಿ ಅವರಿಂದ ಪರಿಚಯ ಅಲ್ಲ, ನಮ್ ಕ್ರೇಜಿಕಿಂತ ಫಸ್ಟ್ ಅವಳ ಪರಿಚಯ ನನಗ. ಕ್ರೇಜಿ ಅವರು ಆಮೇಲೆ ಪರಿಚಯ ನನಗ. ಇಬ್ರು ಒಂದೇ ಸ್ಕೂಲ್ದವ್ರು, ಒಂದೇ ಊರಿನವರು. ಮತ್ತಂದ್ರೆ ಗೌರ್ಮೆಂಟ್ ಸ್ಕೂಲ್ದಾಗ ಕಲ್ತಿದ್ವಿ ನಾವಿಬ್ರು. ನಮ್ ಕ್ರೇಜಿ ಅವ್ರಕಿಂತ ಫಸ್ಟ್ ಕಾವ್ಯ ಅವ್ರ ಪರಿಚಯ ಆಗಿದ್ದು ನನಗ. ಅದಕ್ಕೆ ಇಲ್ಲಿ ಅಷ್ಟೊಂದು ಕ್ಲೋಸ್ ಇರೋದು ನಾವು. ಹಾಗಂತ ಇಬ್ರು ಕ್ಲಾಸ್ಮೇಟ್ ಅಲ್ಲ. ಕ್ಲಾಸ್ಮೇಟ್ ಅಲ್ಲ. ಅವಾಗ ಇಷ್ಟೇ ಇದ್ಲು ಗೈಸ್. ನಂದು ಇಕ್ಕಿಂದ ಹೈಟ್ ಸೇಮ್ ಇತ್ತು. ಇವಾಗ ನೋಡಿದ್ರೆ ನಾನ್ ದೊಡ್ಡವಳು 2 ವರ್ಷ, ಬಟ್ ಇಕ್ಕಿ ಚಿಕ್ಕವಳು. ಇವ್ರ ಅವಾಗ ಎಟ್ಟಿದ್ರು ಅಷ್ಟೇ ಅದಾರ, ಹೈಟೇ ಬಂದಿಲ್ಲ. ಆದ್ರೆ ನಾ ಹೈಟ್ ಆಗಿನಿ, ಇವಾಗ ಹೈಟ್ ಆಗ್ಬಿಟ್ಟಾರ ಫುಲ್. ಮತ್ತೆ ನಾವಿಬ್ರು ಏನೇ ಫಂಕ್ಷನ್ ಇರ್ಲಿ, ಏನೇ ಇರ್ಲಿ, ಡ್ಯಾನ್ಸ್ ಮಾತ್ರ ಮುಂದ್ಗಡೆ ಇರ್ಲೇಬೇಕು. ನಮ್ ಮೇಡಮ್ ಅಂತ ತಂದ್ ನಿಂದ್ರಸರ್ ನನಗ ಮತ್ತೆ ನಮ್ ಕಾವ್ಯ ಅವ್ರಿಗೆ. ಫುಲ್ ಏನೇ ಬರ್ಲಿ, ಪ್ರತಿಭಾ ಕಾರಂಜಿ ಬರ್ಲಿ, ಮತ್ತಂದ್ರೆ ಆಗಸ್ಟ್ 15 ಬರ್ಲಿ, ಏನೇ ಫಂಕ್ಷನ್ ಇರ್ಲಿ, ನನಗ ಕಾವ್ಯ ಫಿಕ್ಸ್ ಡ್ಯಾನ್ಸ್ ಮುಂದ್. ಹಂಗಾಗಿ ನಾವ್ ತೀರಾ ಕ್ಲೋಸ್ ಇದ್ವಿ. ಏನ್ ಡ್ಯಾನ್ಸ್ ಬಂದ್ರು ನಮಗ ನಿಂದ್ರಿಸಿ ಬಿಡೋರು. ಪ್ರಾಕ್ಟೀಸ್ ಮಾಡಕಂತ್ರ ಎಲ್ಲಿ ಬೇಕಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಮತ್ತಂದ್ರೆ ಪ್ರತಿಭಾ ಕಾರಂಜಿದಾಗ ಹೋಗೋದು. ಒಂದ್ ಸ್ವಲ್ಪ ಮೆಮೊರೀಸ್ ಅದಾವ, ಆಮೇಲೆ ತೋರಿಸ್ತೀವಿ, ಲಾಸ್ಟಿಗೆ ತೋರಿಸ್ತೀವಿ. ಮತ್ತೆ ನಮ್ಮ ಅಣ್ಣನು ಬರ್ತಿದ್ದ ಅಲ್ಲಿ ಫಂಕ್ಷನ್. ಯಾಕಂದ್ರ ಅವನು ಒಂದಂದ್ರೆ ಭಾಗವಹಿಸ್ತಿದ್ದ, ಹಂಗಾಗಿ ಅವನು ಅಲ್ಲಿ ಬರ್ತಿದ್ದ, ನಾವು ಹೋಗ್ತಿದ್ವಿ. ಅದು ಸ್ಟೋರಿ ಅವ್ರ ಜೊತೆ ಗೊತ್ತಾಗಿ ಹೇಳ್ತೀವಿ. ನೀವು ಆಮೇಲೆ ಹೇಳ್ತೀವಿ ಅದು ಸ್ಟೋರಿ. ಅವ್ರ ಜೊತೆ ವಿಡಿಯೋ ಮಾಡಾಗ ಅದು ಸ್ಟೋರಿ ಹೇಳ್ತೀವಿ ನಾವು. ಆದ್ರೆ ಇವ್ರ ಅವಾಗ ಅಷ್ಟು ಕ್ಲೋಸ್ ಇದ್ದಿಲ್ಲ ಅನಿಸ್ತೈತಿ, ಹೌದಲ್ಲ? ಇದ್ದಿದ್ಲ. ನಾನು ಕಾವ್ಯ ಕ್ಲೋಸ್. ಅವಾಗ ಮಾತಾಡೋದ ಬಾಳ್ ಮಾಡ್ತಿದ್ವಿ. ಅದು ಆದ್ ಬಳಕೆ ಏನಂತಾರ, ನಾನು 8ನೇ ತನ ಕಲ್ತಾದ್ ಬಳಕೆ ನಾ ಹೈಸ್ಕೂಲ್ 9th ಅಲ್ಲೇ ಸ್ವಲ್ಪ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. 8th ತನ ಇವ್ರು ನನಗ ಪರಿಚಯ ಇದ್ರು, ಕ್ಲೋಸ್ ಇದ್ರು. ಅದಾದ್ಮೇಲೆ ಇಲ್ಲ. 9th ನಾನು ಹೈಸ್ಕೂಲ್ ಹೋದೆ. ಹೈಸ್ಕೂಲ್ ಹೋಗೋಣ ಇವ್ರದ್ದು 8th ತನ ಒಂದ್ ಸ್ವಲ್ಪ ಬೇರೆ ಕಡೆ ಇತ್ತದು. 9th 10th ಬೇರೆ ಇತ್ತು. ನಾ 9th ಹೋದೆ. ಅಲ್ಲಿ ಒಟ್ಟ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ. ನಾವಂತೂ ಒಂದ್ ಸ್ವಲ್ಪನು ಸಿಕ್ಕಿಲ್ಲ. ಒಂದ್ ಸ್ವಲ್ಪನು ಏನೋ ಕಾಂಟ್ಯಾಕ್ಟ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ನಾನು ಇವ್ರು ಇಷ್ಟು ಕ್ಲೋಸ್ ಇರೋರಿಗೆ ಹೇಳಿಲ್ಲ ನಾವು ಏನು. ಹೇಳಿಲ್ಲ. ಒಂದೇ ಡ್ಯಾನ್ಸ್ ಮಾಡೋರು, ಒಂದೇ ಕಡೆ ಇರೋರು, ಎಲ್ಲಿ ಊಟನು ಒಂದೇ, ಎಲ್ಲಾನು ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಗೊತ್ತಲ್ಲ, ಊಟ ನಿಡ್ಸ್ಕೊಂಡು ಅನ್ನ ಸಾಂಬಾರ ಎಲ್ಲಾ ಒಂದೇ ಕಡೆ ಕೂತ್ ಊಟ ಮಾಡ್ತಿದ್ವಿ ನಾವು, ನಮ್ ಕಾವ್ಯ ಅವರು. ಅದಾದ್ ಬಳಕ ಅವ್ರು ಒಟ್ಟ ಸಿಕ್ಕಿದ್ದಿಲ್ಲ ನನಗ, ಏನೂ ಇಲ್ಲ. ಆಮೇಲೆ ನಮ್ ಕ್ರೇಜಿ ಅವ್ರಿಗೆ ಮ್ಯಾರೇಜ್ ಆಗನ ಮತ್ತೆ ಅವಾಗ ನನಗ ಶಾಕ್. ಮತ್ ಒಂದೇ ಡಾನ್ಸ್ ಅಲ್ಲ, 4-4 ಡ್ರೆಸ್, 4-4 ಡ್ಯಾನ್ಸ್ ಒಳಗ್ ಸೇರಿರ್ತಿದ್ವಿ. ನಮ್ ಕ್ರೇಜಿ ಅವರು ನನಗ ಡ್ಯಾನ್ಸ್ ಬರ್ಲ ತಂದ್ಕೊಡ್ಯಾರ ಗೈಸ್, ನಿಜ ಹೇಳ್ಬೇಕಂದ್ರ. ಬಟ್ ನಾ ಡ್ಯಾನ್ಸ್ ಮಾಡೋದ್ ಬಿಟ್ಟು ಬಾಳ ಗ್ಯಾಪ್ ಐತಿ. 8th ಬಿಟ್ಟಕ್ಕೆ ನಾನು ಇಲ್ಲಿವರೆಗೂ ಮಾಡೇ ಇಲ್ಲ. ಅದಕ್ಕೆ ಇವಾಗ ರೀಲ್ಸ್ ಮಾಡಾಗ ಅದು ಸ್ವಲ್ಪ ಅಂಜಿಕೆ ಬಂದಂಗಾಗಿ ನಾನು ಮಾಡಕತ್ತಿಲ್ಲ. ಬಟ್ ಅವಾಗೆಲ್ಲ ನಂದು ಸಪ್ರೇಟ್ ಅದ ಗೈಸ್, ನಂದು ಸಪ್ರೇಟ್ ಅದಾವ. ಅದು ನಿನ್ನ ಕೂತ್ ಹೇಳ್ತೀವಿ ಅಂತ ನೋಡೋಣ. ನೀವು ಕಮೆಂಟ್ ಮಾಡಿ. ನನ್ನ ಸಪ್ರೇಟ್ ಫೋಟೋಸ್ಗಳದು ಅದಾವ. ನಾ ಡ್ಯಾನ್ಸ್ ಮಾಡಿದ್ದು, ಫ್ಯಾಷನ್ ಶೋ ಮಾಡಿದ್ದು ಅದಾವ. ಅಲ್ಲ ನಾವು ಪ್ರತಿಭಾ ಕಾರಂಜಿಗೆ ಬೇರೆ ಊರಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಡ್ಯಾನ್ಸ್ ಅದು ಮಾಡ್ತಿದ್ವಿ, ಫ್ಯಾಷನ್ ಶೋ ಮಾಡ್ತಿದ್ವಿ. ಸೇಮ್ ಡ್ರೆಸ್ ಹಾಕೊಂಡು, ಸೇಮ್. ಮತ್ ಒಂದೇ ಡ್ಯಾನ್ಸ್ ಅಲ್ಲ, 3-4 ಎಲ್ಲಾ ಮಾಡ್ತಿದ್ವಿ ಗೈಸ್. ಅವಾಗ ಗೊತ್ತಿಲ್ಲ ಅಂದ್ರ ನಾವ್ ಅವಾಗ ಅಂದ್ರ ಇವು ಸಿನಿಮಾ ಹಾಡಸೋದು ಇಲ್ಲ. ಇಬ್ರು ನಿಂತ್ ಹಾಡೋದು, 6 ಜನ ನಿಂತ್ ಡ್ಯಾನ್ಸ್ ಮಾಡೋದು, ಹಂಗಿತ್ತು. ಮತ್ತ ಆ ಟೈಮ್ದಾಗ ಈಗೆಲ್ಲ ಸಿನಿಮಾ ಹಾಡಸ್ ಅಷ್ಟ ಇಲ್ಲ, ಬರೇ ಕೋಲಾಟ, ಜನಪದ ಅಂದ್ರೆ
ಈ ತರ ಇವು ಹೌದ ಈ ಬೇರೆ ತರ ಜಾನಪದ ಇದ್ವು ಬಿಟ್ಟು ಹೊಂಟೆಲ್ಲ ನನ್ನ ಹೌದು ಇವೆಲ್ಲ ಇದು ಮಾಡಿದೀವಿ ಮಾಡಿ ಬಾಳ ಫೇಮಸ್ ಆಗಿದ್ದೀನೋ ಅಲ್ಲಿ ಆ ಊರಾಗ ಎಲ್ಲರೂ ಫುಲ್ ನಾವ್ ಡ್ಯಾನ್ಸ್ ಮಾಡಕ್ ವಿಸಿಲ್ ಹೊಡೆಯೋದು ಡ್ಯಾನ್ಸ್ ಮಾಡದ್ ಬಂದ್ ಬಳಕೆ ಕೆಳಗಿಳನ ಎಲ್ಲಾರು ಮಸ್ತ್ ಮಾಡಿದ್ರೆ ಮಸ್ತ್ ಮಾಡಿದ್ರೆ ಮತ್ತ ಮೂರ್ನಾಕ್ ಬೇರೆ ಬೇರೆ ಚೇಂಜ್ ಸಾಂಗ್ ಇಟ್ರು ಡ್ಯಾನ್ಸ್ ಮಾಡ್ತಿದ್ವಿ ಮತ್ತೇನು ಮೇಕಪ್ ಸೆಟ್ ಮೇಕಪ್ ಸ್ಟೋರಿ ಹೇಳ್ಬೇಕಂದ್ರ ನಂದು ಕಾವ್ಯ ಅವ್ರದ್ದು ಮೇಕಪ್ ಸ್ಟೋರಿ ಹೇಳ್ಬೇಕು ಹೇಳಿ ಈಗ ಇವ್ರದ್ದು ಇತ್ತು ಮೇಕಪ್ ಸೆಟ್ ಅನ್ನಿಸ್ತೈತಿ ನಂದ್ ಇದ್ದಿದ್ದಿಲ್ಲ ಇದ್ದಿದ್ಲಾನು ನಾನ್ ತಗೊಂಡಿದ್ದಿಲ್ಲ ಅವಾಗಿನ ನಂದಿತ್ತು ಮೇಕಪ್ ಸೆಟ್ ಇದ್ದಾಗ ಏನಾಯ್ತು ನಾನು ಬೇರೆ ಡ್ಯಾನ್ಸಿಗೆ ಹೋಗಿದ್ದೆ ಇವ್ರು ಏನ್ ಮಾಡ ನನಗ ಕೊಟ್ಟು ಹೋಗಿದ್ಲ ಗೈಸ್ ಮೇಕಪ್ ಮಾಡ್ಕೊಳಕ್ ನಂದು ಬೇರೆ ಡ್ಯಾನ್ಸ್ ಇತ್ತು ಅವಾಗ ನನಗ್ ಕೊಟ್ಟು ಹೋಗಿದ್ಲಿಕ್ಕೆ ಮೇಕಪ್ ಕೊಟ್ಟು ನಾ ಹೋಗಿನಿ ಒಳ್ಳಿ ಬರೋಟಿಗೆ ಈ ಮೇಕಪ್ ಮಾಡಕ್ ಅವಸರದಾಗ ಬಿದ್ದು ಹೊಡೆದ್ ಬಿಟ್ಟಿತ್ತು ಗೈಸ್ ಹೊಡೆದ್ ಬಿಟ್ಟೈತಿ ನಾ ಬಂದು ಯಾರ್ ಇದು ಮಾಡ್ಯಾರ ಅಂತಂದ್ರ ನಾನೇ ಅಂತ ಒಪ್ಕೊಂಡ್ಲು ಮತ್ ಅದ್ ಹಂಗ ರಗಡ್ ಬಂದಿದ್ರು ಬಿಡು ಆದ್ರೆ ನಾನೇ ಅಂತ ಒಪ್ಕೊಂಡ್ಲು ಹೌದಾ ಹೋಲಿ ಬಿಡು ಅಂತಂದೆ ಆಕಿ ಸ್ವಲ್ಪ ಅಂಜಿದ್ರು ಆ ಟೈಮ್ನಾಗ ನಾ ಏನ್ರ ಅಂತೀನಿ ಅಂತ ಹೇಳಿ ನನಗೆ ಇವ್ರಕಿಂತ ಇವ್ರ ಮನೆ ಈಕಿನ್ಕಿಂತ ಇವ್ರ ಮನೆಯವ್ರದ್ದು ಅಕ್ಕಿ ಫಸ್ಟ್ ಗೆ ಹೇಳಿದ್ಲು ನಂದಲ್ಲ ಅದು ನಮ್ಮ ಅಕ್ಕಂದದ ಅಂತ ಹೇಳಿದ್ಲು ಅದು ಮೇಕಪ್ ಬಟ್ ಅದು ಮುರ್ದಿತ್ತಲ್ಲ ನಾ ಇದ್ರ ನಿಮ್ ಮನ್ಯಾಗ ಏನ್ರ ಅಂತಾರ ಹೊಸದ್ ಕೊಡಿಸ್ತೀನಿ ಅಂತ ನಾ ಅನ್ನಕತ್ತಿದ್ದೆ ಈಕಿ ಇದ್ರ ಬೇಡ ನಡೀತದ ತಗೋ ಅಂತಂದ್ರು ಬಟ್ ಕೊಡ್ಸಿವೇ ಅದ್ ಏನೋ ಆಗಿದ್ದ ಬರೇ ಮ್ಯಾಲಿಂದ ಇಷ್ಟು ಬಿಚ್ಚಿ ಬಿಟ್ಟಿತ್ತದು ಆನಿದಿತ್ತು ಗೈಸ್ ಅದು ಆನಿದಿತ್ತು ಬಿಚ್ಚಿ ಬಿದ್ದಿತ್ತು ಏನ್ ಆಗಲ್ ತಗೋ ಅಂತ ಹೇಳಿ ಅದೇ ಅದ್ರಲ್ಲೇನೆ ಮೇಕಪ್ ಮಾಡ್ಕೊಂಡು ಹೋದ್ವಿ ಆ ಟೈಮ್ ಮೇಕಪ್ ಅಂದ್ರೆ ಬಾಳ ಇಷ್ಟ ಬಾಳ ಇಷ್ಟ ಪಡ್ತಿದ್ವಿ ಮೇಕಪ್ ಫೋಟೋ ತೋರಿಸೋಣ ಗೈಸ್ ನಮ್ದು ಇಬ್ರದು 2 ಫೋಟೋಸ್ ಸಿಕ್ಕಾವ ನಮಗ 2 ಫೋಟೋಸ್ ಅದಾವ ನಾವ್ ಇಬ್ರು ಡ್ಯಾನ್ಸ್ ಗೆ ಮಾಡಿದ್ದು ಹೆಂಗಿದ್ದೀ ನೋಡಿದ್ರೆ ನೀವೇ ಶಾಕ್ ಆತಿ ಹೆಂಗಿದ್ಯೋ ಅದ್ ನೋಡಿದ್ರೆ ಫುಲ್ ಶಾಕ್ ಆತೀರಿ ನೀವ್ ನಿಜ ಹೇಳ್ಬೇಕಂದ್ರ ಗೈಸ್ ನೀವ್ ಮುಂದೆ ತೋರಿಸ್ತೀವಿ ನಮ್ ಇಬ್ಬರದು ಫೋಟೋ ಡ್ಯಾನ್ಸ್ ಮಾಡಿದ್ದು ರಿವೀಲ್ ಮಾಡಕತ್ತೀವಿ ಫೋಟೋ ನಮ್ ಕಾವ್ಯ ಅವ್ರ ಬ್ಲಶಿಂಗ್ ನೋಡಕತ್ರಿ ಅದು ಜೂಮ್ ಮಾಡಿ ತೋರಿಸ್ತೀನಿ ಆ ಟೈಮ್ದಾಗ ನನ್ ಮೇಕಪ್ ಅಂದ್ರೆ ಬಾಳ ಇಷ್ಟ ಇತ್ತು ಮೇಕಪ್ ಅಂದ್ರೆ ಗೊತ್ತಿದ್ದಿಲ್ಲ ಸುಮ್ನೆ ಇಷ್ಟ ಬಂದಾಗ ಮಾಡ್ಕೊಂಡು ನೋಡಿ ಗೈಸ್ ನಾವ್ ಎಲ್ಲಿದೀವಿ ಅಂತ ಕಂಡಿಡೀರಿ ಬೇಡ ನಾವೇ ಹೇಳ್ತೀವಿ ನೋಡಿ ನೀವ್ ಫಸ್ಟ್ ನೋಡಿ ನಾವ್ ಇಬ್ರು ಕೂನ ಸಿಗ್ತೀವಿ ಇಲ್ಲತ್ತೇಳಿ ಎಲ್ಲಿದೀವಿ ಅಂತೇಳಿ ಇದು ನಾನು ಇದು ನಮ್ ಕಾವ್ಯ ಅವ್ರ ನೋಡ್ರಿ ನಾವಿಬ್ರು ನೋಡಿ ಮುಂದೆ ಯಾವಾಗ ನೋಡಿದ್ರೆ ಮುಂದೆ ನಮ್ದು ಅವಾಗ ಕಾವ್ಯ ಅವ್ರ ನೋಡಿ ಹೈಟ್ ನೋಡು ಅವ್ರ ಹೈಟ್ ನೋಡು ಸೇಮ್ ಹೈಟ್ ಇತ್ತು ಅವಾಗ ಬಟ್ ಇವಾಗ ನೋಡಿ ಇವ್ರು ಎಷ್ಟಿದ್ದವ್ರ ಅಷ್ಟೇ ಅದ ಇನ್ನ ಒಂದ್ ಫೋಟೋ ತೋರಿಸ್ತೀವಿ ಯಪ್ಪ ಇದ್ರಾಗ ಹೆಂಗಿದೆ ನಾನಂತ್ರು ನೀನು ಹಲ್ಲೇ ಇರಲ್ಲ ಅಂದು ಈಗಿನ ಹಲ್ಲೇ ಕಾಣಿಸಕತ್ತದ ಗೈಸ್ ನೋಡಿ ನಾನು ಕಾವ್ಯ ಅವರು ಬಾಯ್ಸ್ ಪತ್ರ ಮಾಡಿದ್ರು ನಾ ಗರ್ಲ್ಸ್ ಪತ್ರ ಮಾಡಿದ್ದ ನಮ್ ಕಾವ್ಯ ಅವ್ರಿಗೆ ನೋಡಿ ಅವ್ರ ಬಾಯ್ಸ್ ಪತ್ರ ಇತ್ತು ನಂದು ಗರ್ಲ್ಸ್ ಪತ್ರ ಇತ್ತು ನಮ್ ಕಾವ್ಯ ಅವ್ರ ನೋಡಿ ಇವ್ರ ಅವಾಗ ನಾನು ಹೆಂಡತಿ ಇದ್ರು ಇವ್ರ ಹಸ್ಬೆಂಡ್ ಕಾವ್ಯ ಅವರು ಹಸ್ಬೆಂಡ್ ಇವ್ರ ವೈಫ್ ನಿಜ ಹೇಳ್ಬೇಕಂದ್ರೆ ನಮ್ಮ ಅಣ್ಣನ್ಗೆ ಫಸ್ಟ್ ನಾನೇ ತಾಳಿ ಕಟ್ಟಿದ್ದು ಅದು ತಾಳಿ ಹಾಕಿ ನಾವ್ ಆ ಟೈಮ್ದಾಗ ಅದು ತಾಳಿ ಹಿಂಗ ಹಾಕುವಾಗ ಎಷ್ಟು ಜನ ಕಿಶೆದನ್ ತಗದು ಕೊಳ್ಳ ಕಟ್ಟೋ ಟೈಮ್ದಾಗ ಫುಲ್ ವಿಸಿಲ್ ಹೊಡೆದು ಕೂಗಡ್ ಅದಕ್ ನೋಡಿ ನಾವೇ ಹಂಚ್ಬಿಟ್ಟಿದ್ವಿ ಅದು ಸಾಂಗ್ ಯಾವ್ದಪ್ಪ ಅಂದ್ರೆ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಯಾವ ಸಾಂಗ್ ಗೈಸ್ ಇದು ಹೌದು ಡ್ಯಾನ್ಸ್ ಮಾಡಿದ್ದು ಹೆಂಗಿದ್ದೀವಿ ನೋಡಿ ಗೈಸ್ ನಾವ್ ಇಬ್ರು ಹಲ್ಲು ಬಿದ್ದು ಬಿಟ್ಟೈತಪ್ಪ ಇವ್ರ ಕಾವ್ಯ ಅವ್ರದ್ದು ಹಲ್ಲೆ ಇಲ್ಲ ಫುಲ್ ಕರ್ಲಿ ಬಿಟ್ಟಿತ್ತು ನೋಡಿ ಇದು ಡ್ಯಾನ್ಸ್ ಬಾಯ್ಸ್ ಬಟ್ಟಿಗೆ ನಮ್ಮ ಅಣ್ಣನ್ ಟಿ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿದ್ದೆ ಅಣ್ಣನ್ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ್ ಬಂದಾರ ಕ್ರೇಜಿ ಅವ್ರದ್ದು ನಾ ಇಬ್ರು ಎಷ್ಟು ಸಣ್ಣವ್ರ ಅನ್ನಿಸ್ತೀವಿ ನೋಡು ಇದ್ರು ನಾನ್ ಎಷ್ಟು ಗಿಡ್ಡ ಅನ್ನಿಸ್ತೀನಿ ಆ ಟೈಮ್ದಾಗ ತೆಳ್ಳಗ ಹೆಂಗ ಅನ್ನಿಸ್ತೀನಿ ನಾನು ನಾ ಚೇಂಜಸ್ ಆಗಿ ನೀ ಆಗಿಲ್ಲ ನೋಡಿ ನಾನು ಸ್ವಲ್ಪ ದಪ್ಪ ಆಗಿ ದಪ್ಪ ಆಗಿ ಒಂಚೂರ್ ಹೈಟ್ ಆಗಿ ಅಷ್ಟೇ ಒಂದೇತಕ್ಕೆ ಡ್ಯಾನ್ಸ್ ನಾ ಒಂದೇತಕ್ಕೆ ಎಷ್ಟು ದೊಡ್ಡಕ್ಕೆ ಅನಿಸ್ತೀನಿ ನೋಡಲ್ಲಿ ಆಕಿನಷ್ಟೇ ನಿನ್ನಷ್ಟೇ ಅನ್ನಿಸ್ತೀನಲ್ಲ ಬಟ್ ಬಾಳ ಅಂದ್ರೆ ಬಾಳ ಮೆಮೊರೀಸ್ ಇದಾವ ಬಟ್ ಒಂದು ಏನು ಕಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ ನಾವು ಇವೆರಡೇ ಫೋಟೋಸ್ ಬರೇ ನೆನಪು ಒಂದೇ ನೋಡು ಬಾಳ ಅಂದ್ರೆ ಬಾಳ ಎಂಜಾಯ್ ಮಾಡಿ ನಾವು ಸ್ಕೂಲ್ ಟೈಮ್ದಾಗ ಎಲ್ಲಾ ಕಡೆ ಡ್ಯಾನ್ಸ್ ಹೋಗೋದು ಸ್ಪೋರ್ಟ್ಸ್ ಹೋಗೋದು ಮತ್ತೆ ಇವ್ರು ಸ್ಪೋರ್ಟ್ಸ್ ನ ಜಾಸ್ತಿ ಮುಂದಿದ್ರಪ್ಪ ನಾ ಇವ್ರ ಖೋಖೋ ನೋಡಕ್ ಬಾಳ ಇಷ್ಟ ಇತ್ತು ನೀ ಆಡಿಲ್ಲಲ್ಲ ಖೋಖೋ ನಂಗ ಅದು ಇಂಟ್ರೆಸ್ಟ್ ಇದ್ದಿಲ್ಲಪ್ಪ ನಂಗೆ ಆಡಕ್ಕೂ ಬರ್ತಿಲ್ಲ ಈಕೆ ಆಡ್ತಿದ್ರು ನೋಡ್ತಿದ್ವಿ ನಾ ಆಡ್ತಿದ್ದೆ ಗೈಸ್ ಸ್ಪೋರ್ಟ್ಸ್ ಭಾರಿ ಮಸ್ತ್ ಆಡ್ತಿದ್ರು ಖೋಖೋ ಪ್ಲೇಯರ್ ನಾನು ಎಲ್ಲಾ ಸ್ಪೋರ್ಟ್ಸ್ ಸಿಗ್ನು ಇಂಟ್ರೆಸ್ಟ್ ಇತ್ತು ಮತ್ತಂದ್ರೆ ಡ್ಯಾನ್ಸ್ ಸಿಗ್ನು ಇಂಟ್ರೆಸ್ಟ್ ಇತ್ತು ಈಗ ಸ್ವಲ್ಪ ಗ್ಯಾಪ್ ಕೊಟ್ಟಿನಿ
ಅದಕ್ಕೆ ಒಂದ್ ಸ್ವಲ್ಪ ನನಗ ರೀಲ್ಸ್ ಅದ ಮಾಡಾಗ ಒಂದ್ ಸ್ವಲ್ಪ ಮುಜುಗರ ಆದಂಗ ಆತದ. ಬಟ್ ಅವಾಗೆಲ್ಲಾ ಮಾಡೇ ಬಂದೀನಿ. ಡ್ಯಾನ್ಸ್ ಎಲ್ಲಾ ಸಾಂಗ್ ಎಲ್ಲಾ ಹಾಡ್ತಿದ್ದೇವ್ ನಿಂತು. ಸ್ಪೀಚ್ ಮಾಡ್ತಿದ್ದೆ, ಅಭಿನಯ ಗೀತೆ, ಭಾವಗೀತೆ, ಭಕ್ತಿ ಗೀತೆ, ಸ್ಪೀಚ್, ಡ್ಯಾನ್ಸ್ ಎಲ್ಲ ಎಲ್ಲ ಮತ್ತೆ ಕತ್ತಿ ಹೇಳೋದು. ಕತ್ತಿ ಹೇಳಿನಿ. ನಾನು ಹೇಳಿದೆ, ನಾನು ಫಸ್ಟ್ ಬಂದಿದ್ದೆ. ಕತ್ತಿದಾಗ ನಾಂತ್ರು ಫಸ್ಟ್ ಇವತ್ 2-3 ಸರಿ ಏನ್ ಹೇಳಿನಿ, ಅಷ್ಟು ಸರಿ ನಾನೇ ಫಸ್ಟ್ ಬಂದಿನಿ. ಡ್ರಾಯಿಂಗ್ ಮಾಡ್ತಿದ್ದ ಜಾಸ್ತಿ. ಡ್ರಾಯಿಂಗ್, ಅದು ಕ್ಲೇ ಮಾರ್ನಿಂಗ್. ನಾವ್ ಮೂವರು ಪ್ರತಿಭಾ ಕಾರಂಜಿ ಜಾಸ್ತಿ ಶಿವಲಿಂಗ ಮಾಡೋದು ಮಣ್ಣಿಲೆ ಬಾರಿ ಚಂದ ಮಾಡ್ತಿದ್ದ ನಮ್ ಕ್ರೇಜಿ ಅವ್ರನು ಬರ್ತಿದ್ರ ಗೈಸ್ ಪ್ರತಿಭಾ ಕಾರಂಜಿಗೆ ಅವಾಗೆಲ್ಲ. ಬಟ್ ಮಾತಾಡಿದ್ದಿಲ್ಲ ನಾವು, ಮಾತಾಡ್ತಿದ್ದಿಲ್ಲ ಅವಾಗೆ, ಮಾತಾಡಿಲ್ಲ. ಅದೇನ್ ರೆಡಿ ಮಾಡಿರ್ತಿದ್ದ ಅಲ್ಲಿ ತೋರಿಸ್ತಿದ್ರು, ಫಸ್ಟ್ ಸೆಕೆಂಡ್ ಹೇಳ್ತಿದ್ರು, ಅದಕ್ಕೆ ನನ್ ಕೈ ಕಟ್ಟಬಿಡ್ತಿದ್ದ. ಗೈಸ್ ನಂದು ಇನ್ನ ಒಂದು ಫೋಟೋ ಅದ, ಭಾವಗೀತೆ ಮಾಡಕತ್ತಿದ್ದು ನಾನೇ ಹಾಡ್ಕೊಂಡು ನಾನೇ ಡ್ಯಾನ್ಸ್ ಮಾಡೋದಿತ್ತದು. ಅದೊಂದ್ ಫೋಟೋ ತೋರಿಸ್ತೀನಿ ನಿಮಗೆ. ನಂದು ಇನ್ನ ಒಂದು ಫೋಟೋ ಅದ ಭಾವಗೀತೆ ಮಾಡಿದ್ದು, ಅದೊಂದ್ ತೋರಿಸ್ತೀನಿ ನಿಮಗೆ ನೋಡಿ. ನಾನೇ ಸಾಂಗ್ ಹಾಡಿ ನಾನೇ ಡ್ಯಾನ್ಸ್ ಮಾಡೋದು. ಅದು ಸ್ಟೇಜ್ ಮೇಲೆ ಮೈಕ್ ಮುಂದೆ ಇಟ್ಟಿರ್ತಾರೆ ನಮಗದು ಭಾವಗೀತೆ ಹಾಡೋದು. ಅವಾಗ ಏನ್ ಧೈರ್ಯ ನೋಡ್ ನಮಗ್, ಇವಾಗಾದ್ರ ಅಂಜಿಕೆ ಬರ್ತದ. ಇವಾಗ ನಮ್ ಕ್ರೇಜಿ ಅವ್ರ ಜೊತೆ ರೀಲ್ಸ್ ಮಾಡಕ್ ಅದು ಒಂದ್ ಸ್ವಲ್ಪ ಅಂದ್ರೆ ಬಾಳ ದಿನ ಆಯ್ತು ಗ್ಯಾಪ್ ಕೊಟ್ಟು. 8th ಬಿಟ್ಟಕಿನ ಮತ್ ನೆಕ್ಸ್ಟ್ ಎಲ್ಲಿ ಕಾಲೇಜ್ ಟೈಮ್ದಾಗ್ನು ಮಾಡಿಲ್ಲ, ಏನು ಮಾಡಿಲ್ಲ ನಾನು. ಬಟ್ ಸ್ಟೇಜ್ ಮ್ಯಾಗ ಹೋಗಿ ಮಾಡಿಲ್ಲ ಡ್ಯಾನ್ಸ್ ಅದು. ನೋಡಿ ನಾ ಇನ್ನೊಂದ್ ಫೋಟೋ ತೋರಿಸ್ತೀನಿ ನೋಡಿ ಹೆಂಗಿದ್ದೆ ನಾನು. ಭಾವಗೀತೆ ಮಾಡಕತ್ತಿದ್ದೆ. ಇದು ಸಾಂಗ್ ನನ್ಗ್ ಗೊತ್ತದ, ಬಟ್ ಈಗ ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತದ. ಅದು ನಾವು ನಿನ್ನ ಮಡಿಲಲ್ಲಿ ಮಲಗಿಸಿ ಕಥೆಯನ್ನು ಹೇಳಿದಳು, ಹೆಣ್ಣಲ್ಲ ನೀನು ಚಿನ್ನದ ಗೊಂಬೆ ಎನ್ನುತ್ತ ಬೆಳೆಸಿದಳು. ಈ ಹಾಡು ಇನ್ನೂ ನೆನಪದ ನನಗೆ, ಯಾಕಂದ್ರೆ ಇದು ಬಹಳ ಸರಿ ನನಗೆ ಕೊಟ್ಟಾರ ಇದು ಭಾವಗೀತೆ ಮಾಡ್ಲಕ್ಕ. ನೋಡಿ ನಾನು ಅವಾಗೆ ಹೇರ್ ಕಟ್ ಮಾಡಿ ಹೆಂಗಿದ್ದೆ, ಕಪ್ಪೆ ಇದ್ದೆ, ಜಾಸ್ತಿ ಕಪ್ಪೆ ಇದ್ದೆ. ಇದು ಫೋಟೋ ಹಾಕಿರ್ತೀವಿ ಸೈಡಿಗೆ, ನೋಡಿ ಹೆಂಗದ. ನಿಮ್ಗೆ ಇನ್ನೂ ನಂದ್ ಏನ್ರ ಮೆಮರೀಸ್ ನನ್ ಬಲ್ಲಿ ಇನ್ನೂ ಅದಾವ, ಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನೂ ಜಾಸ್ತಿ ಫೋಟೋಸ್ ಅದಾವ ನಂದು, ಸಿಂಗಲ್ ಇರೋ ಜಾಸ್ತಿ ಇದಾವ. ಡ್ಯಾನ್ಸ್ ಮಾಡಿದ್ದು, ಅದು ಮಾಡಿದ್ದು ಎಲ್ಲ ಅದಾವ. ಬೇಕಂದ್ರೆ ಕಮೆಂಟ್ ಮಾಡಿ, ಮತ್ತೊಂದ್ಸತಿ ಅದನ್ನೇ ವಿಡಿಯೋ ಮಾಡ್ತೀವಿ. ಇದನ್ನು ಫೋಟೋ ಅದು ಅವಾಗ ತೋರಿಸ್ತೀವಲ್ಲ ಹಿಂದಿನ ಫೋಟೋಗಳು, ಅವಾಗೆ ಇದನ್ನು ಡ್ಯಾನ್ಸ್ ಮಾಡಕ್ ಹೋದಾಗೆ. ಬಟ್ ನಂದು ಒಬ್ಬಕ್ಕಿಂದ ಇತ್ತು ಭಾವಗೀತೆ ಮಾಡೋದು, ಅವಾಗ ಮಾಡಿದ್ದು. ಇಷ್ಟ ಇದೆ ಗೈಸ್. ನಾನು ನಿಜ ನೋಡವಾಗ ಜಾಕೆಟ್ ಹಾಕೊಂಡು, ಡ್ರೆಸ್ ಹಾಕೊಂಡು ಕುಣಿಯೋದು ನಾವ್ ಚಿಕ್ಕವಳಿದ್ದಾಗ. ಆ ಟೈಮ್ ಈ ತರ ಬಂದ್ರ ಬಾಳ ಖುಷಿ ನಮಗ. ಒಂದ್ 15 ದಿನ ಇರ್ಲಕ್ಕ ಎಲ್ಲಾ ರೆಡಿ ಮಾಡ್ಕೊಳ್ಳೋದು. ಜನವರಿ, ಆಗಸ್ಟ್ 15, ಪ್ರತಿಭಾ ಕಾರಂಜಿ, ಆ ಸ್ಕೂಲ್ ಟೈಮ್ದಾಗಂತ್ರುನು ಫಂಕ್ಷನ್ ಒಂದಾಗನ ಒಂದ್ ಏನ್ರ ಇರ್ತಿದ್ದು. ನಮ್ ಬಟ್ಟಿ ಎಲ್ಲಾ ರೆಡಿ ಮಾಡ್ಕೊಳ್ಳೋದು, ನಮ್ದು ಮೇಕಪ್, ಸರಾ ಎಲ್ಲಾ ರೆಡಿ. ನಮ್ದಂತ್ರು ಪ್ರತಿಭಾ ಕಾರಂಜಿ ಇವೆಲ್ಲಾ ಮುಗಿಯೋದ ನಟ್ಲೆ ಸ್ಪೋರ್ಟ್ಸ್ ಬರೋದು, ಸ್ಪೋರ್ಟ್ಸ್ ಗಿಟ್ಟು ಎಂಜಾಯ್ ಮಾಡೋದು. ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡಿ ನಾನೇ ಸ್ಕೂಲ್ ಟೈಮ್ದಾಗ. ಅದು ನಾನು ಸ್ಪೋರ್ಟ್ಸ್ ಕಡೆನೂ ಇದ್ದೆ. ಸ್ಪೋರ್ಟ್ಸ್ ಖೋಖೋ ಆಡ್ತಿದ್ದೆ, ಕಬಡ್ಡಿ ಆಡ್ತಿದ್ದೆ. ಪ್ರೈಮರಿದಾಗ ಖೋಖೋ ಕಬಡ್ಡಿ ಆಡಿದ್ದೆ. ಹೈಸ್ಕೂಲ್ ಹೋದ್ ಬಳಕ ಥ್ರೋಬಾಲ್ ಆಡಿದ್ದೆ. ಖೋಖೋ ಕಬಡ್ಡಿ ಥ್ರೋಬಾಲ್ ಬರ್ತದ ನನಗೆ. ಇವ್ರೇನ್ ಖೋಖೋ ಕಬಡ್ಡಿ ಆಡ್ತಾರಂತಾರೆ. ಆಡಿ ಎಲ್ಲಾ ಕಾವ್ಯಾರಿಗೆ ಕೇಳ್ಬೇಕಾದ್ರೆ ಖೋಖೋ ಕ್ಯಾಪ್ಟನ್ ನಾನೇ ಇದ್ದೆ. ಕ್ಯಾಪ್ಟನ್ ಇದ್ರು. ನನಗೆ ಇವ್ರದ್ದು ಖೋಖೋ ಆಡಾಗ ನಾನ್ ನಿಂತು ನೋಡಕ್ ಬಾಳ ಖುಷಿ. ಹೆಂಗಂದ್ರ ಇಂಟ್ರೆಸ್ಟ್ ಬರ್ತಿತ್ತು, ಬಾರಿ ಚಂದ ಆಡ್ತಿದ್ರು. ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರಿಗೆ ಸೇರ್ಸಿ ಆಡಿಸ್ತಿದ್ರು. ಒಂದ್ಸತಿ ಬಿದ್ರ ಇದು ಏನು ಬಟ್ಟು ಹೊಡೆದು ರಕ್ತ ಬರತ್ತಿತ್ತು. ಇದು ಉಗುರೇ ಕಿತ್ತಿತ್ತು ನಂದು. ಬಾರಿ ಡೇಂಜರ್ ಆಗಿತ್ತಪ್ಪ ಕಾಲ್. ನಮ್ ಕ್ರೇಜಿ ಬಿಟ್ಟಿಲ್ಲ. ನಮ್ ಕ್ರೇಜಿ ಅವ್ರನ್ನು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಷ್ಟು. ನಮ್ಮ ಅಣ್ಣನು ಹಾಡಾಡ್ತಿದ್ದ, ಅವನು ಸಾಂಗ್ ಹೇಳ್ತಿದ್ದ, ಹಾಡಾಡ್ತಿದ್ದ, ಸ್ಪೀಚ್ ಮಾಡ್ತಿದ್ದ. ನಾ ಸ್ಕೂಲ್ ಟೈಮ್ದಾಗ ನನ್ ಫಿಕ್ಸ್ ಹಿಂದಿ ಸ್ಪೀಚ್ ನೋಡಿ. ನಾ ಹಿಂದಿನೇ ಮಾಡ್ತಿದ್ದೆ. ನಮ್ ಭಾಗವರು ಕನ್ನಡ, ನನಗ್ ಕನ್ನಡ ಇಲ್ಲ, ಹಿಂದಿ ಕೊಡ್ತಿದ್ರು ನನಗ್ ಜಾಸ್ತಿ. ಹಿಂದಿದಾಗ ಸ್ಪೀಚ್ ಮಾಡ್ತಿದ್ದೆ. ನಾ ಆಗಸ್ಟ್ 15, 26 ಜನವರಿಗೆ ಹಿಂದಿದಾಗ ಮಾಡಿ ನಾನು. ನಮ್ ಭಾಗವ್ರ ಕನ್ನಡ. ಸ್ಪೋರ್ಟ್ಸ್ ಒಂದ್ ಆಡಿಲ್ಲ. ಮತ್ ಡ್ಯಾನ್ಸ್ ಮಾಡ್ಯಾನ ನಮ್ಮ ಅಣ್ಣನು. ಭಾಗ್ಯದ ಬಳೆಗಾರ ಆಗಿ ಬರ್ತಿದ್ದ ಗೈಸ್ ನಮ್ ಕ್ರೇಜಿ. ಬಳೆಗಾರ ಹಾಕಿ ಅದು ಫೋಟೋ ಇತ್ತು, ಆದ್ರ ಅದು ಎಲ್ಲೋ ಅವನಿಗೆ ಗೊತ್ತು. ನಾನು ಒಂದ್ ಸ್ವಲ್ಪ ಮೆಮರೀಸ್ಗಳನ್ನ ಎಲ್ಲ ಕೂಡ ಹಾಕೀನಿ, ಇಟ್ಟೀನಿ ಜಪಾನವಾಗಿ.
ನಿಮಗ ನಂದು ಸಪ್ರೇಟ್ ಮೆಮೊರೀಸ್ ಅದ, ನಂದು ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲ ತೋರಿಸ್ತೀನಿ. ನನ್ನ ಫೋಟೋಸ್ ಅದು ಎಲ್ಲ ಫ್ಯಾಷನ್ ಶೋ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು ತೋರಿಸ್ತೀನಿ ನಿಮ್ಗೆ ಒಂದಿನ ಬೇಕಂದ್ರೆ. 7th 8th ಇದ್ರು, ನಾ ಒಬ್ಬಾಕಿನೇ 4th ಸ್ಟ್ಯಾಂಡರ್ಡ್. ಅದು ಫೋಟೋ ಅದ ನನ್ನ ಹತ್ರ. ಬಟ್ ನಿಮಗ್ ಬೇಕಂದ್ರೆ ಕಮೆಂಟ್ ಮಾಡಿ, ಅದೊಂದು ಸಪ್ರೇಟ್ ಮೆಮೊರೀಸ್ ಅದ ನನಗೆ ಬಾಳ ಅದಾವ. ಓಕೆ ಗೈಸ್, ನಮ್ಮಿಬ್ಬರದು ಇಷ್ಟ ಪರಿಚಯ ಇತ್ತು. ಎಲ್ಲರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಕೊಟ್ಟಿವಿ. ಈಗಿಂದೇನಲ್ಲ ಪರಿಚಯ, ಮೊದಲಿಂದಾನೇ ಇತ್ತು. ಮೊದಲಿಂದಾನೇ ನಮ್ ಪರಿಚಯ ಇತ್ತು. ಅದಕ್ಕೆ ಒಬ್ಬೊಬ್ರು ಕಮೆಂಟ್ ಹಾಕ್ಲಾಕತ್ತಿದ್ರಿ, ಕಾವ್ಯ ಅವ್ರು ಎಷ್ಟು ಕ್ಲೋಸ್ ಅದರ ಅಂತೇಳಿ. ಅದಕ್ಕೆ ಕ್ಲಾರಿಟಿ ಕೊಟ್ವಿ. ಮೊದಲಿಂದಾನು ನಾವು ಪರಿಚಯ ಇಲ್ಲಿ. ಮತ್ತೆ ನಮ್ ಕ್ರೇಜಿ ಅವರಿಗೆ ಆ ಕಡೆ 8th ಮುಗಿದ್ಬಾಕ್ ನಾವು ಏನು ಪರಿಚಯ ಇದ್ದಿದ್ದಿಲ್ಲ, ಎಲ್ಲಾ ಕಾಂಟ್ಯಾಕ್ಟ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಮತ್ ನಮ್ ಕ್ರೇಜಿ ಅವ್ರಿಗೆ ಮ್ಯಾರೇಜ್ ಆಗಿ ಬಂದವಾಗ ಮತ್ತೆ ಕ್ಲೋಸ್ ಆಗಿ ಮತ್ತೆ ಪರಿಚಯ ಆಗಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.